ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸ್ಪೆಷಲ್ ಏನು ಮಾಡ್ತಿದ್ದೀವಿ ಅಂದರೆ ಬ್ಲಡಿ ಮರಿ ಅಂತ ಹೇಳಿಬಿಟ್ಟು ಡ್ರಿಂಕ್ ಅದು, ಬಟ್ ನಾನ್ ಆಲ್ಕೋಹಾಲಿಕ್ಕು ಆ್ಯಂಡ್ ವರ್ಜಿನ್ನು ಪ್ಲಸ್ ವೀಗನ್ನು. ಸೊ ಏನೂ ವೆಜಿಟೇರಿಯನಿಗೆ ಬೇಕೋ ಅದು ಮಾತ್ರ ಮಾಡ್ತಿರೋದು. ಸೊ ಅದಕ್ಕೆ ಏನು ಬೇಕು ಅಂತ ಹೇಳಿದ್ರೆ V8 ಡ್ರಿಂಕು, ಟೊಮೆಟೊ ಜ್ಯೂಸ್, ಅದು ಸ್ವಲ್ಪ ಸಿಲರಿ ಅದು ಇದು ಎಲ್ಲ ಹಾಕಿರ್ತಾರೆ, ಒಂದು ಲೆಮನ್ನು, ಲೈಮ್ ಜ್ಯೂಸು ಇಟ್ಕೊಂಡಿದ್ದೀನಿ, ಹಾಟ್ ಸಾಸ್ ಬೇಕು ಅದಕ್ಕೆ, ಲೈಕ್ ಬ್ಲ್ಯಾಕ್ ಪೆಪ್ಪರು, ಆಮೇಲೆ ರೆಡ್ ವೈನ್ ವೆನಿಗರ್ ಅಂತ ಇದು, ಆಮೇಲೆ ಬಾಲ್ಸಮಿಕ್ ವೆನಿಗರು, ಆಮೇಲೆ ಸಿಲರಿ, ಇದು ಸಿಲರಿ, ಆಮೇಲೆ ಕಪ್ಸ್ ಎಲ್ಲ, ಐಸು, ಸ್ವಲ್ಪ ಸಾಲ್ಟು, ಅದು ಮೇಲ್ಗಡೆ ಕಪ್ನ ಗಾರ್ನಿಷ್ ಥರ ಮಾಡೋದಕ್ಕೆ. ಇದಿಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಾಗಿ ಟೊಬಸ್ಕೋ ಸಾಸ್ ಹಾಕ್ತಾರೆ, ನಂದು ಇದೇನೆ ಟೊಬಸ್ಕೋ ಥರ ಇರೋ ಹಾಟ್ ಸಾಸು, ಅದು ಟೊಬಸ್ಕೋ ಬಾಟ್ಲಲ್ಲಿ ಇರುತ್ತೆ. ಇದು ಒಂಥರ ಏನು ಸ್ಪೆಷಲ್ ಎಗ್ ಚಿಕನ್ ಥರ ಇರೋದು ಬಾಟಲ್ ಇದು. ಸೊ ಅದದ್ದು ಯೂಸ್ ಮಾಡ್ತಾಯಿದ್ದೀನಿ. ಐಸು, ಸಾಲ್ಟ್, ಅದೆರಡು ಕಪ್ಪು. ಇದು ಮಿಕ್ಸಿಂಗ್ ಸ್ಟ್ರಾ ಆ್ಯಂಡ್ ಸ್ಪೂನ್ ಥರ ಇರೋದು, ಬಟ್ ಸ್ಟ್ರಾ ಅದು ಆ ಥರ. ಇದು ಕಟ್ಟಿಂಗ್ ಬೋರ್ಡ್, ಲೆಮನ್ ಕಟ್ ಮಾಡೋಕ್ಕೆ, ಸಿಲರಿ ಕಟ್ ಮಾಡೋಕ್ಕೆ, ಆ್ಯಂಡ್ ನೈಫು. ಇದು ಪ್ರೆಸ್ ಮಾಡೋಕ್ಕೆ, ಇದರಲ್ಲಿ ಹಾಕ್ಬಿಟ್ಟು ಪ್ರೆಸ್ ಮಾಡೋಕ್ಕೆ. ಆಮೇಲೆ ಇದು ಮೆಷರ್ಮೆಂಟಿಗೆ, ಲೆಮನ್ ಜ್ಯೂಸು ಆ ಥರದ್ದನ್ನು ಮೆಷರ್ ಮಾಡೋಕ್ಕೆ. ಇದು ಒಳಗಡೆ ಐಸ್ ಹಾಕಿ ಶೇಕ್ ಮಾಡೋದು, ಶೇಕ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ಬೋದು. ಇದು ಲೋಟದಲ್ಲಿ ಹಾಕ್ಬಿಟ್ಟು ಐಸ್ ಬೇಡ ಬರೀ ಜ್ಯೂಸ್ ಬೇಕು ಅಂತ ಹೇಳಿದ್ರೆ ಇದು ಫಿಲ್ಟ್ರಾಗಿ ಬರುತ್ತೆ, ಇದರಲ್ಲಿ ಹಿಂಗೆ ಹಾಕ್ಬಿಟ್ಟು ಈ ಥರ ಹಾಕೋದಕ್ಕಿದು ಕಾಕ್ಟೈಲ್ದು ಸೆಟ್ ಅದಾವು. ಇದೆಲ್ಲ ಬೇಕಾಗಿದೆ. ಸೊ ಇದೆರಡು ಲೋಟ, ಯಾವ ಲೋಟ ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಅಂತೂ ನನಗೆ, ನನ್ನ ಮಗಳಿಗೆ, ನನ್ನ ಮಗ ಕಾಲೇಜಲ್ಲಿ, ನಮ್ಮ ಹಸ್ಬೆಂಡ್ ಔಟ್ ಆಫ್ ಟೌನು. ಸೊ ನಮ್ಗೆ ಮಾತ್ರನೇ, ಇಬ್ಬರಿಗೆ ಏನು ಬೇಕೋ ಅದು ಮಾಡ್ಕೊತೀವಿ. ಈಗ ಲೆಮನ್ನ ತಿನ್ನೋಕೆ ಕಟ್ ಮಾಡ್ತೀನಿ. ಇದು ಗಾರ್ನಿಷ್ ಗಿಡಕ್ಕೆ. ಇನ್ನೊಂದು ಇದನ್ನು ರಬ್ ಮಾಡೋಕ್ಕೆ ಈ ಥರ. ಈ ಥರ ಅದೇನೆಂದರೆ ಸಾಲ್ಟ್ನ ಟಿಪ್ಪಲ್ಲಿ ಅಂಟಿಸ್ಕೊಳ್ಳುತ್ತೆ ಅಂತ ಈ ಥರ.
ಈ ಥರ ಅಂಟಿಸ್ಕೊಳ್ಳುತ್ತೆ. ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದು ಇವಾಗ ಸದ್ಯಕ್ಕೆ ಬೇಡ. ಏನು ಮಾಡಬೇಕು ಅಂತ ಹೇಳಿದ್ರೆ ಸಿಲರಿ ಒಂದು ತಗೋಬೇಕು. ಈ ಥರ ಬರುತ್ತೆ. ನಮಗೆ ಬೇಕಾಗಿರೋದು ಒಂದು ಈ ಥರ ಏನಾರು ಇರೋದು, ಸ್ವಲ್ಪ ಶೋ ಪೀಸಿಗೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ತೊಗೊತಾ ಇದ್ದೀನಿ, ಬೇರೆ ಎಲ್ಲ ಬೇಡ. ಇವಾಗ ಇದು ಬೇಡ, ಇದರಲ್ಲಿ ನಾರಿರುತ್ತೆ, ತೆಗೆದುಬಿಡ್ಬೇಕು. ಈ ಥರ ಇದು ಶೋ ಪೀಸ್ಗೆ ಹಿಂಗೆ ಹಾಕೋದು ಎಂಡಲ್ಲಿ, ಲೈಕ್ ಗಾರ್ನಿಷಿಂಗ್ ಅಂತೀವಲ್ವ ಆ ಥರ, ಡೆಕೋರೇಷನ್ಗೆ ಅಷ್ಟೇ. ಎಲ್ಲ ತೆಗೆದಾಯ್ತು. ಈಗ ಇದನ್ನು ಪೀಸ್ ಮಾಡಿಬಿಟ್ಟು ಅದರೊಳಗಡೆ ಹಾಕಬೇಕು. ಈ ಥರ ಮಾಡಿಬಿಟ್ಟು ಇದರೊಳಗಡೆ ಹಾಕಬೇಕು. ಹಾಕ್ಬಿಟ್ಟು ಇದಿದೆಯಲ್ವ, ಇದರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಹೀಗೆ ಇಲ್ಲಿ ರಬ್ಬರ್ ಇರೋದ್ರಿಂದ ಗ್ಲಾಸ್ ಏನು ಹೊಡೆಯಲ್ಲ, ಅದು ಜ್ಯೂಸ್ ಬಿಟ್ಕೊಳ್ಳಿ ಅಂತ. ಸಾಕು. ಇವಾಗ V8 ಇದೆಯಲ್ವ ಅದು ಹಾಕಬೇಕು. ಓಕೆ, ಅದ್ರಲ್ಲಿ ಹಾಕಬೇಕು. ಸಾಕು. ಯಾಕಂದರೆ ಮೇಲೆ ಇನ್ನೂ ಬೇರೆ ಎಲ್ಲ ಹಾಕೋದಿದೆ, ಅದರಿಂದ ಸಾಕು. ಆಮೇಲೆ ಸ್ವಲ್ಪ ಹಾಟ್ ಸಾಸು ಹಿಂಗೆ ಬರುತ್ತೆ, ಇದು ಮೊಸಲದ್ದು. ಸ್ವಲ್ಪ ಹಾಟ್ ಸಾಸು, ಸಾಕು. ಸ್ವಲ್ಪ ಪೆಪ್ಪರು, ಜಾಸ್ತಿನೇ ಬಿಚ್ಚೋದು, ಓಕೆ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ರೆಡ್ ವೈನು, ವೆನಿಗರ್ ಆದರೆ ಅದು ವೈನಲ್ಲ, ಅದು ವೆನಿಗರು, 1 ಸ್ಪೂನಷ್ಟು. ಸ್ವಲ್ಪ ಟಿಂಜರಿ ಕೊಡುತ್ತದು ಅದು. ಆಮೇಲೆ ಇದು ಬಾಲ್ಸಮಿಕ್ ವೆನಿಗರು, ಇದು ವೆನಿಗರೇ ನೋಡಿ. ಅಂದರೆ ಇದು ನಾನ್ ಆಲ್ಕೋಹಾಲಿಕ್ ವರ್ಜಿನ್ ಆ್ಯಂಡ್ ಇದು ಬೇರೆ, ಇಷ್ಟು ಇದು ವೀಗನ್ನು, ಸೊ ಅದರಿಂದ ಹಾಕ್ತಿಲ್ಲ. ಆಮೇಲೆ ಲೈಮ್ ಜ್ಯೂಸು ನಾನು ಇದರಲ್ಲೇ ಹಾಕ್ತೀನಿ. ಸ್ಕ್ವೀಸ್ ಮಾಡ್ಬೋದು, ಅದರದ್ದು ಇದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿಲ್ಲ, ಬೇಕಾದ್ರೆ ಹಾಕೋಣ. ಓಕೆ, ಅದಷ್ಟಾಯಿತು. ಇವಾಗ ಇದರಲ್ಲಿ ಫಸ್ಟು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಇದು ಇಡ್ಬೋದು, ಯಾಕಂದರೆ ಅದು ಸ್ಟ್ರಾ ಕುಡಿಯೋಕ್ಕೆ. ಪ್ಲಸ್ ಇದನ್ನು ಡೆಕೋರೇಷನ್ಗಿದು. ಆಮೇಲೆ ಸ್ವಲ್ಪ ಐಸು,
ಎಷ್ಟು ಮೇಲೆ ಬರುತ್ತೆ ಅಂತ ನೋಡ್ಬಿಟ್ಟು ಹಾಕೋಕ್ಕೆ. ಓಕೆ, ಸಾಕು. ಆಮೇಲೆ ಲೆಮನ್ನ ಹಿಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಹಿಂಗೆ ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಮಾಡ್ಕೊಂಡು ಕುಡಿಬೋದು. ಹೊರಗೆ ಹೋಗಿ ಕುಡಿಬೇಕು ಅಂತಿಲ್ಲ. ಇದೇನೆ ಬೇರೆ ಕಪ್ಪಲ್ಲಿ ಹಾಕ್ಕೊಂಡು ಇನ್ನೂ ಒಂದು ಮಾಡ್ಕೊಂಡು ನಾನು ನನ್ನ ಮಗಳು ಕುಡಿತೀವಿ. ಈಗ ನೀವು ಮಾಡ್ಕೊಂಡು ಕುಡೀರಿ, ಎಂಜಾಯ್ ಮಾಡ್ಕೊಳ್ಳಿ. ಓಕೆ, ಬಾಯ್.